ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಇವತ್ತು ಕೇವಲ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿಲ್ಲ, ಬದಲಾಗಿ ಜಗತ್ತಿನ ತಂತ್ರಜ್ಞಾನದ ದಿಕ್ಸೂಚಿಯಾಗಿದೆ. ನವದೆಹಲಿಯ ಪ್ರತಿಷ್ಠಿತ ಭಾರತ ಮಂಟಪದಲ್ಲಿ ನಡೆಯುತ್ತಿರುವಂತಹ 2026ರ ಗ್ಲೋಬಲ್ ಎಐ ಸಮಿಟ್ ಇದಕ್ಕೆ ಸಾಕ್ಷಿಯಾಗಿತ್ತು. ಅಮೆರಿಕ, ಯುರೋಪ್ ಸೇರಿದಂತೆ ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದಂತಹ ಟೆಕ್ ದಿಗ್ಗಜರು, ರಾಷ್ಟ್ರ ನಾಯಕರು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತದ ಕಡೆಗೆ ಬೆರಗಾಗಿ ನೋಡ್ತಾ ಇದ್ವು. ಭಾರತದ ಎಐ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸುವ ಒಂದು ಸುವರ್ಣಾವಕಾಶ ಇದಾಗಿತ್ತು. ಆದ್ರೆ ಆಗಿದ್ದೇನು? ಇಡೀ ದೇಶವೇ ಹೆಮ್ಮೆ ಪಡಬೇಕಾದ ಈ ಮಹತ್ವದ ವೇದಿಕೆಯಲ್ಲಿ ಕೆಲವು ಕಿಡಿಗೇಡಿಗಳು ದೇಶದ ಮರ್ಯಾದೆಯನ್ನ ಮೂರಬಟ್ಟೆ ಮಾಡಿದ್ದಾರೆ. ಹೌದು, QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಅಕ್ರಮವಾಗಿ ಒಳಗೆ ನುಗ್ಗಿದ ಯೂತ್ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಜಾಗತಿಕ ನಾಯಕರ ಎದುರೇ ತಮ್ಮ ಶರ್ಟ್ ಅನ್ನ ಬಿಚ್ಚಿ ಅರಬತ್ತಲೆಯಾಗಿ ಅಸಭ್ಯ ಪ್ರದರ್ಶನಕ್ಕಿಳಿದಿದ್ರು. ಇದು ಕೇವಲ ಒಂದು ಪ್ರತಿಭಟನೆಯಾಗಿರಲಿಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆಯನ್ನ ಹರಾಜು ಹಾಕಿದ ಒಂದು ನೀಚ ಕೃತ್ಯವಾಗಿತ್ತು. ಹಾಗಾದ್ರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಗೆ ಮಾಡಿದಾದ್ರು ಯಾಕೆ? ದೇಶದ ಮಾನ ಮರ್ಯಾದೆಯನ್ನ, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾನವನ್ನ ಹರಾಜು ಹಾಕಬೇಕು ಅಂತಲೇ ಸಂಚನ ರೂಪಿಸಿದ್ರ? ಇದರ ಹಿಂದೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಗಾಂಧಿಯವರ ಕೈವಾಡ ಇದೆಯಾ? ಇದಕ್ಕಾಗಿ ಪಕ್ಕ ಪ್ಲಾನ್ ಅನ್ನ ಮಾಡಲಾಗಿತ್ತ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಇದ್ರ ಹಿಂದೆ ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಕೈವಾಡ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದ್ರೆ ಪ್ರತಿಭಟನೆ ಎಲ್ಲಿ, ಯಾವಾಗ, ಹೇಗೆ ಮಾಡಬೇಕು ಎಂಬುದಕ್ಕೊಂದು ವಿವೇಕ ಇರಬೇಕು. ಭಾರತ ಮಂಟಪದೊಳಗೆ ನುಗ್ಗಿದ ಈ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಉದ್ದೇಶವೇ ಬೇರೆಯಾಗಿತ್ತು. ಅಮೆರಿಕ ಭಾರತ ಒಪ್ಪಂದಗಳು, ಅಮೆರಿಕ ನಿಯೋಜಿತ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎಪ್ಸ್ಟೀನ್ ಫೈಲ್ ವಿಚಾರವನ್ನ ಮುಂದಿಟ್ಕೊಂಡು ಘೋಷಣೆಯನ್ನ ಕೂಗಿದ್ರು. ಒಮ್ಮೆ ಯೋಚನೆ ಮಾಡಿ ನೋಡಿ, ಭಾರತದ ಭವಿಷ್ಯವನ್ನ ಬರೆಯುವಂತಹ ಎಐ ಶೃಂಗಸಭೆಗೂ ಎಪ್ಸ್ಟೀನ್ ಫೈಲ್ಗೂ ಇಲ್ಲಿನ ಅರೆಬೆತ್ತಲೆ ಪ್ರದರ್ಶನಕ್ಕೂ ಏನ್ ಸಂಬಂಧ? ಭಾರತದ ಆಂತರಿಕ ರಾಜಕೀಯದ ಕಚ್ಚಾಟವನ್ನ ವಿದೇಶಿ ಗಣ್ಯರ ಮುಂದೆ ಬೆತ್ತಲಾಗಿಸುವ ಮೂಲಕ ಇವರು ಸಾಧಿಸಿದ್ದಾದ್ರೂ ಏನು? ಜಾಗತಿಕ ಮಾಧ್ಯಮಗಳ ಕ್ಯಾಮೆರಾಗಳು ಭಾರತದ ತಂತ್ರಜ್ಞಾನವನ್ನ ಸೆರೆ ಹಿಡಿಯುವ ಬದಲು ಈ ಕಾರ್ಯಕರ್ತರ ಅಸಭ್ಯ ವರ್ತನೆಯನ್ನ ಸೆರೆ ಹಿಡಿದುವು. ನ್ಯೂಯಾರ್ಕ್ ಟೈಮ್ಸ್ ನಿಂದ ಹಿಡಿದು ಬಿಬಿಸಿ ವರೆಗೆ ಭಾರತದ ಭದ್ರತಾ ವೈಫಲ್ಯ ಮತ್ತು ರಾಜಕೀಯ ಅರಾಜಕತೆಯ ಬಗ್ಗೆ ಬರೆಯುವಂತೆ ಮಾಡಿದ್ದು ಈ ಯೂತ್ ಕಾಂಗ್ರೆಸ್ನ ಸಾಧನೆ. ಇದು ಕೇವಲ ಸರ್ಕಾರಕ್ಕಾದ ಮುಜುಗರವಲ್ಲ, ಅಲ್ಲಿದ್ದ ಪ್ರತಿಯೊಬ್ಬ ಭಾರತೀಯನಿಗೂ ಆದಂತಹ ಅಪಮಾನ. ಈ ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಈ ಅಸಭ್ಯ ವರ್ತನೆಯನ್ನ ಕಂಡು ರೊಚ್ಚಿಗೆದ್ದಿದ್ದು ಪೊಲೀಸರಿಗಿಂತ ಹೆಚ್ಚಾಗಿ ಅಲ್ಲಿನ ಸಾಮಾನ್ಯ ಜನ ಹಾಗೂ ತಂತ್ರಜ್ಞಾನ ಪ್ರತಿನಿಧಿಗಳು. ಇದು ದೇಶದ ಮರ್ಯಾದೆಯ ಪ್ರಶ್ನೆ. ಹೊರಗೆ ಹೋಗಿ ರಂಪಾಟ ಮಾಡಿ ಅಂತ ಅಲ್ಲಿದ್ದ ಜನರೇ ಈ ಕಾರ್ಯಕರ್ತರನ್ನ ಅಟ್ಟಾಡಿಸಿ ಹಿಗ್ಗಮುಗ್ಗ ಥಳಿಸಿ ಹೊರಹಾಕಿದ್ದಾರೆ. ಯಾಕೆ ಜನ ಇಷ್ಟು ಕೋಪಗೊಂಡಿದ್ರು? ಯಾಕಂದ್ರೆ ಜನಸಾಮಾನ್ಯರಿಗೆ ಗೊತ್ತಿದೆ, ದೇಶದ ಮರ್ಯಾದೆ ಹೋದ್ರೆ ಅದು ಯಾವತ್ತೂ ಒಂದು ರಾಜಕೀಯ ಪಕ್ಷದ ಸೋಲಲ್ಲ, ಅದು 140 ಕೋಟಿ ಭಾರತೀಯರ ಸೋಲು ಅಂತ. ದುರಾದೃಷ್ಟವಶಾತ್ ದಶಕಗಳ ಕಾಲ ದೇಶವನ್ನಾಳಿದಂತಹ ಕಾಂಗ್ರೆಸ್ ಪಕ್ಷದ ಯುವ ಘಟಕಕ್ಕೆ ಈ ಕನಿಷ್ಠ ಜ್ಞಾನವೂ ಕೂಡ ಇಲ್ಲದೆ ಹೋಯಿತು. ಇಷ್ಟೆಲ್ಲ ರಾದ್ಧಾಂತವಾದ್ರೂ ಕೂಡ, ಜಾಗತಿಕ ಮಟ್ಟದಲ್ಲಿ ದೇಶ ತಲೆ ತಗ್ಗಿಸುವಂತಾದ್ರೂ ಕೂಡ ಕಾಂಗ್ರೆಸ್ ನಾಯಕರು ಈ ಕೃತ್ಯವನ್ನ ಖಂಡಿಸಿದ್ರ? ಖಂಡಿತ ಇಲ್ಲ. ಬದಲಾಗಿ ಯೂತ್ ಕಾಂಗ್ರೆಸ್ ನಾಯಕರು ಮತ್ತು ಕೆಲ ಹಿರಿಯ ಕಾಂಗ್ರೆಸ್ ಮುಖಂಡರು ಈ ಅಸಭ್ಯ ವರ್ತನೆಯನ್ನ ವಾಕ್ ಸ್ವಾತಂತ್ರ್ಯ, ಸರ್ಕಾರದ ವಿರುದ್ಧ ಧ್ವನಿ ಅಂತ ಸಮರ್ಥಿಸಿಕೊಳ್ಳಲು ಮುಂದಾದ್ರು. ದೇಶಾದ್ಯಂತ ಕಾಂಗ್ರೆಸ್ ಪಕ್ಷವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಲೇ ಇದೆ. ಒಂದರ ಹಿಂದೊಂದು ರಾಜ್ಯಗಳಲ್ಲಿ ಸೋಲಿನ ಸುಳಿಗೆ ಸಿಲುಕಿದೆ. ಇಂತಹ ಸಮಯದಲ್ಲಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತಹ ಪಕ್ಷ ಪದೇ ಪದೇ ಇಂತಹ ತಪ್ಪು ನಿರ್ಧಾರಗಳನ್ನ ಯಾಕೆ ತೆಗೆದುಕೊಳ್ತಾ ಇದೆ? ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ರಾಷ್ಟ್ರದ ಮರ್ಯಾದೆಯನ್ನ ಬಲಿ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಕಾಂಗ್ರೆಸ್ನ ಹತಾಶೆಯ ಪರಮಾವಧಿನ? ಖಂಡಿತ ಹೌದು. ವಿರೋಧ ಪಕ್ಷವಾಗಿ ಸರ್ಕಾರದ ನೀತಿಯನ್ನ ಪ್ರಶ್ನಿಸಲು ಸಂಸತ್ತಿದೆ, ಬೀದಿಗಳಿವೆ, ಜಂತರ್ ಮಂತರ್ ಇದೆ. ಆದ್ರೆ ಭಾರತ ಮಂಟಪದಂತಹ ಅಂತಾರಾಷ್ಟ್ರೀಯ ವೇದಿಕೆಯನ್ನ ತಮ್ಮ ರಾಜಕೀಯದ ಚೌಕಾಬಾರ ಆಟಕ್ಕೆ ಬಳಸಿಕೊಂಡಿದ್ದು ಕಾಂಗ್ರೆಸ್ ರಾಜಕೀಯ ದಿವಾಳಿತನವನ್ನ ತೋರಿಸುತ್ತೆ. ಇನ್ನು ರಾಜಕೀಯದಲ್ಲಿ ಶತ್ರು ತಪ್ಪು ಮಾಡಿದಾಗ ಅದು ನಮಗೆ ಸಿಗುವ ಅತಿ ದೊಡ್ಡ ಅಸ್ತ್ರ. ಇದೀಗ ಕಾಂಗ್ರೆಸ್ ತನ್ನ ಕೈಯಾರೆ ಆಡಳಿತಾರೂಢ ಬಿಜೆಪಿಗೆ ಒಂದು ಬ್ರಹ್ಮಾಸ್ತ್ರವನ್ನ ಒದಗಿಸಿದೆ. ನೋಡಿ, ಕಾಂಗ್ರೆಸ್ಗೆ ದೇಶದ ಅಭಿವೃದ್ಧಿ ಬೇಕಿಲ್ಲ, ಅವರಿಗೆ ಭಾರತ ವಿಶ್ವಗುರುವಾಗುವುದು ಸಹಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಬಿಜೆಪಿ ನೇರವಾಗಿ ಜನರಿಗೆ ತಲುಪಿಸಲು ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಈಗಾಗಲೇ ರಾಷ್ಟ್ರೀಯತೆಯ ವಿಚಾರದಲ್ಲಿ ಬಿಜೆಪಿಯ ಮುಂದೆ ಮಂಕಾಗಿರುವಂತಹ ಕಾಂಗ್ರೆಸ್ ಇಂತಹ ಕೃತ್ಯಗಳ ಮೂಲಕ ಜನಸಾಮಾನ್ಯರಿಂದ ಮತ್ತಷ್ಟು ದೂರವಾಗ್ತಾ ಇದೆ. ದೇಶ ಮೊದಲು ಎಂದು ನಂಬುವಂತಹ ಕೋಟ್ಯಾಂತರ ಯುವಕರು ಕಾಂಗ್ರೆಸ್ನ ಈ ವರ್ತನೆಯನ್ನ ಎಂದಿಗೂ ಕೂಡ ಕ್ಷಮಿಸೋದಿಲ್ಲ. ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಳ್ಳುವುದು ಅಂದ್ರೆ ಇದೇ ಅಲ್ವಾ? ಇಂತಹ ನಾಯಕತ್ವ, ಇಂತಹ ನಿರ್ಧಾರಗಳು ಮುಂದುವರೆದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ಇತಿಹಾಸದ ಪುಟಗಳಿಗೆ ಮಾತ್ರ ಸೀಮಿತವಾದ್ರೂ ಕೂಡ ಆಶ್ಚರ್ಯವಿಲ್ಲ. ಇನ್ನು ಈ ಪ್ರತಿಭಟನಾಕಾರರ ಅಜೆಂಡದ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ. ಅಮೆರಿಕದ ಯಾವುದೋ ಮೂಲೆಯಲ್ಲಿ ನಡೆದಂತಹ ಅಲ್ಲಿನ ಆಂತರಿಕ ವಿಚಾರದ ಎಪ್ಸ್ಟೀನ್ ಫೈಲ್ಗೂ ನವದೆಹಲಿಯ ಗ್ಲೋಬಲ್ ಎಐ ಸಮಿಟ್ಗೂ ಎತ್ತಿಂದ ಎತ್ತ ಸಂಬಂಧ? ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನದ ಭವಿಷ್ಯ,
ಉದ್ಯೋಗ ಸೃಷ್ಟಿ, ಡಿಜಿಟಲ್ ಇಂಡಿಯಾದ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿರುವಾಗ ಈ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೆನಪಾಗಿದ್ದು ಮಾತ್ರ ಅಮೆರಿಕದ ಹಳೆಯ ವಿವಾದ. ಇದು ಅವರ ಬಹುತೇಕ ದಿವಾಳಿತನವನ್ನಷ್ಟೇ ಅಲ್ಲ, ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅವರಿಗಿರುವಂತಹ ಅಜ್ಞಾನವನ್ನು ಕೂಡ ಜಗಜ್ಜಾಹೀರು ಮಾಡಿದೆ. ಡೊನಾಲ್ಡ್ ಟ್ರಂಪ್ ಅವರನ್ನು ಅಥವಾ ಅಮೆರಿಕ ಭಾರತ ಒಪ್ಪಂದವನ್ನು ವಿರೋಧಿಸುವುದಿದ್ದರೆ ಅದಕ್ಕೆ ರಾಜತಾಂತ್ರಿಕ ವೇದಿಕೆಗಳಿವೆ, ಸಂಸತ್ತಿದೆ. ಆದ್ರೆ ವಿಶ್ವದ ಅತಿ ದೊಡ್ಡ ಟೆಕ್ ದಿಗ್ಗಜರ ಮುಂದೆ, ಗ್ಲೋಬಲ್ ಮೀಡಿಯಾಗಳ ಕ್ಯಾಮೆರಾಗಳ ಮುಂದೆ ಶರ್ಟ್ ಬಿಚ್ಚಿ ನಿಂತು ಯಾವುದೋ ಸಂಬಂಧವೇ ಇಲ್ಲದಂತಹ ವಿಚಾರವನ್ನ ಬೊಬ್ಬೆ ಹೊಡೆಯುವುದು ಅಪ್ಪಟ ಹುಚ್ಚುತನವಲ್ಲದೆ ಮತ್ತೇನು? ಜಗತ್ತು ಭಾರತ ಬ್ರೈನ್ ಪವರ್ ಕಡೆಗೆ ನೋಡ್ತಾ ಇದೆ. ಇವರು ತಮ್ಮ ಮಸಲ್ ಪವರ್ ಅನ್ನ ತೋರಿಸಲು ಹೋಗಿ ಇಡೀ ದೇಶವನ್ನ ನಗೆಪಾಟಿಲುಗೇಡು ಮಾಡಿದ್ದಾರೆ. ಇನ್ನು ಈ ಹೈ ಡ್ರಾಮಾ ನಡೀತಾ ಇರಬೇಕಾದ್ರೆ ಅಲ್ಲಿದ್ದ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಅದು ಕೇವಲ ಆಕ್ರೋಶವಾಗಿರ್ಲಿಲ್ಲ, ಅದು ಒಬ್ಬ ಸಾಮಾನ್ಯ ಭಾರತೀಯನ ಸ್ವಾಭಿಮಾನದ ಜ್ವಾಲೆಯಾಗಿತ್ತು. ಅಮೆರಿಕ, ಜಪಾನ್, ಯುರೋಪ್ ನಿಂದ ಬಂದಿದ್ದಂತಹ ಪ್ರತಿನಿಧಿಗಳು ಈ ದೃಶ್ಯವನ್ನ ನೋಡಿ ದಂಗಾಗಿ ನಿಂತಿದ್ರು. ಆಗ ಅಲ್ಲಿದ್ದಂತಹ ಭಾರತೀಯ ಟೆಕ್ಕಿಗಳು, ಯುವ ಉದ್ಯಮಿಗಳು ಹಾಗೂ ಸಾಮಾನ್ಯ ಜನರಿಗೆ ತಮ್ಮ ಕೋಪವನ್ನ ನಿಯಂತ್ರಿಸಲು ಸಾಧ್ಯವಾಗಿಲ್ಲ. ಪೊಲೀಸರು ಬಂದು ಇವರನ್ನ ವಶಕ್ಕೆ ಪಡೆಯುವ ಮುನ್ನವೇ ರೊಚ್ಚಿಗಿದ್ದಂತಹ ಸಾರ್ವಜನಿಕರೇ ಆ ಅರೆಬತ್ತಲೆ ಕಾರ್ಯಕರ್ತರ ಕಾಲರ್ ಅನ್ನ ಹಿಡಿದು ಅಟ್ಟಾಡಿಸಿ ಎಳೆದಾಡಿ ಹೊಡೆದಿದ್ದಾರೆ. ನಮ್ಮ ದೇಶದ ಮಾನ ಮರ್ಯಾದೆ ಕಲಿಯಲು ನೀವ್ಯಾರು ಎನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬನ ಕಣ್ಣಲ್ಲೂ ಕೂಡ ಇತ್ತು. ಕಾರ್ಯಕರ್ತರಿಗೆ ಹಿಗ್ಗಮುಗ್ಗ ಗೋಸ ಬಿತ್ತು. ಇದು ಕಾಂಗ್ರೆಸ್ಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆ ಗಂಟೆ. ದೇಶದ ಗೌರವದ ಜೊತೆಗೆ ಚೆಲ್ಲಾಟವಾಡಿದರೆ ಜನಸಾಮಾನ್ಯರು ಕೇವಲ ಮೂಕ ಪ್ರೇಕ್ಷಕರಾಗಿ ಉಳಿಯುವುದಿಲ್ಲ, ಬದಲಾಗಿ ಬೀದಿಗಿಳಿದು ತಕ್ಕ ಶಾಸ್ತಿಯನ್ನ ಮಾಡ್ತಾರೆ. ಇನ್ನು ರಾಜಕೀಯ ಚದುರಂಗದಾಟದಲ್ಲಿ ವಿರೋಧಿಗಳು ಮಾಡುವಂತಹ ಒಂದೊಂದು ಸಣ್ಣ ತಪ್ಪನ್ನು ಕೂಡ ತನ್ನ ಲಾಭಕ್ಕೆ ಬಳಸಿಕೊಳ್ಳುವುದು ಸಹಜ. ಆದ್ರೆ ಇಲ್ಲಿ ಕಾಂಗ್ರೆಸ್ ತನ್ನ ಕೈಯಾರೆ ಆಡಳಿತಾರೂಢ ಬಿಜೆಪಿಗೆ ಒಂದು ಅತಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಒದಗಿಸಿದೆ. ಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ವಿಪಕ್ಷಗಳನ್ನ ಮಣಿಸಲು ಬೇರೆ ಯಾವುದೇ ವಿಷಯಗಳು ಬೇಕಿಲ್ಲ, ಕೇವಲ ಈ ಒಂದು ವಿಡಿಯೋ ಸಾಕು. ನೋಡಿ, ಭಾರತ ವಿಶ್ವಗುರುವಾಗ್ತಾ ಇದ್ದಾರೆ, ಭಾರತ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಬೆತ್ತಲಾಗಿ ದೇಶದ ಅಭಿವೃದ್ಧಿಗೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತ ಬಿಜೆಪಿ ಸುಲಭವಾಗಿ ಜನರಿಗೆ ಮನವರಿಕೆ ಮಾಡಿಕೊಡುತ್ತೆ. ಈಗಲೇ ದೇಶದ ಅಭಿವೃದ್ಧಿ ಮತ್ತು ರಾಷ್ಟ್ರೀಯತೆಯ ಅಲೆಯ ಮುಂದೆ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಾ ಇರುವಂತಹ ಕಾಂಗ್ರೆಸ್ಗೆ ಈ ಘಟನೆ ಮಾಡಿರುವಂತಹ ಡ್ಯಾಮೇಜ್ ಅಷ್ಟಿಷ್ಟಲ್ಲ. ತಂತ್ರಜ್ಞಾನವನ್ನ ನಂಬುವ ದೇಶ ಮೊದಲು ಎನ್ನುವಂತಹ ಕೋಟ್ಯಾಂತರ ಯುವ ಮತದಾರರು ಈಗ ಕಾಂಗ್ರೆಸ್ ಅನ್ನ ಅಭಿವೃದ್ಧಿ ವಿರೋಧಿ ಕೋನದಲ್ಲಿಯೇ ನೋಡಲು ಪ್ರಾರಂಭಿಸಿದ್ದಾರೆ. ಕಾಂಗ್ರೆಸ್ನ ವಿನಾಶಕ್ಕೆ ಬೇರೆ ಯಾವ ಶತ್ರುವು ಕೂಡ ಬೇಕಿಲ್ಲ, ಅವರ ಈ ಸ್ವಯಂಕೃತ ಅಪರಾಧಗಳೇ, ಇಂತಹ ಕೆಟ್ಟ ನಿರ್ಧಾರಗಳೇ ಸಾಕು. ಇನ್ನು ರಾಜಕೀಯ ಪಕ್ಷಗಳು ಬರುತ್ತವೆ ಹೋಗುತ್ತವೆ, ನಾಯಕರು ಬದಲಾಗ್ತಾರೆ, ಆದ್ರೆ ಈ ದೇಶದ ಘನತೆ ಶಾಶ್ವತ. ಗ್ಲೋಬಲ್ ಎ ಸಮಿಟ್ ನಲ್ಲಿ ನಡೆದಂತಹ ಈ ಘಟನೆ ಕೇವಲ ಯೂತ್ ಕಾಂಗ್ರೆಸ್ ನ ತಪ್ಪು ಮಾತ್ರವಲ್ಲ, ಇದು ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಒಂದು ಕ್ಯಾನ್ಸರ್ ನ ಪ್ರತಿರೂಪ. ರಾಜಕೀಯ ದ್ವೇಷಕ್ಕಾಗಿ ರಾಷ್ಟ್ರದ ಮರ್ಯಾದೆಯನ್ನ ಹರಾಜು ಹಾಕುವ ಪ್ರವೃತ್ತಿ ಇಲ್ಲಿಗೆ ನಿಲ್ಬೇಕು. ಕಾಂಗ್ರೆಸ್ ಪಕ್ಷ ಈಗಲಾದ್ರೂ ಎಚ್ಚೆತ್ತುಕೊಳ್ಳದಿದ್ರೆ ಈ ಅಸಭ್ಯ ಪ್ರದರ್ಶನಗಳೇ ಆ ಪಕ್ಷದ ಶವಪೆಟ್ಟಿಗೆಗೆ ಹೊಡೆಯುವಂತಹ ಕೊನೆಯ ಮೊಳೆಯಾಗಲಿವೆ. ದೇಶದ ಗೌರವ ಕಾಪಾಡಲು ವಿಫಲರಾದವರನ್ನ ಈ ದೇಶದ ಜನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.